ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರವು ಗಂಗಾ ಮತಸ್ಥರ ಕುಲದೈವರಾದ ಶಿವಶರಣ ಅಂಬಿಗರ ಚೌಡಯ್ಯನವರ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಶಿವಶರಣ ಅಂಬಿಗರ ಚೌಡಯ್ಯನವರ ಆಯ್ಕೆ ಮಂಟಪವೂ ಇದೆ. ಕಳೆದ ಬಾರಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಅಂಬಿಗರ ಚೌಡಯ್ಯನವರ ಆಯ್ಕೆ ಮಂಟಪ ಅಭಿವೃದ್ಧಿಗಾಗಿ ನೀರಾವರಿ ಇಲಾಖೆಯಿಂದ ಅಂದಾಜು 32 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿತ್ತು. ಇನ್ನೇನು ಚೌಡಯ್ಯನವರ ಗದ್ದುಗೆ ಕನಕದಾಸರು ಮತ್ತು ಬಸವಣ್ಣನವರ ಕ್ಷೇತ್ರಗಳ ರೀತಿ ಅಭಿವೃದ್ಧಿ ಆಗುತ್ತದೆ ಅಂತ ಹೇಳಲಾಗುತ್ತಿತ್ತು. ಆದರೆ 6-7 ವರ್ಷಗಳು ಕಳೆದರೂ ಅಂಬಿಗರ ಚೌಡಯ್ಯನವರ ಗದ್ದುಗೆ ಅಭಿವೃದ್ಧಿ ಆಗಿಲ್ಲ. 10 ವರ್ಷಗಳ ಹಿಂದೆ ಅಂಬಿಗರ ಚೌಡಯ್ಯನವರ ಗದ್ದುಗೆ ಹೇಗಿತ್ತೋ ಹಾಗೆ ಇದೆ. ಇದಕ್ಕೆ ಕಾರಣ ರಾಜಕಾರಣಿಗಳು ಮತ್ತು ಗಂಗಾಮತ ಸಮಾಜದ ಮುಖಂಡರ ಇಚ್ಛಾಶಕ್ತಿಯ ಕೊರತೆ. ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ ಅನೇಕ ಮಠಾಧಿಪತಿಗಳು ಇದ್ದರೂ ಅವರು ತಮ್ಮ ಮಠಗಳ ಅಭಿವೃದ್ಧಿಗೆ ತೋರಿದಷ್ಟು ಆಸಕ್ತಿಯನ್ನು ಶರಣ ಅಂಬಿಗರ ಚೌಡಯ್ಯನವರ ಗದ್ದುಗೆ ಅಭಿವೃದ್ಧಿಗೆ ತೋರಿಸುತ್ತಿಲ್ಲ. ಇದು ಸಮಾಜದ ಅಸಂಖ್ಯಾತ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಗ್ರಾಮಕ್ಕೆ ಬಂದಂತಹ ಜನರು ತುಂಗಭದ್ರೆಯ ಮಡಿಲಲ್ಲಿರುವ ಅಭಿವೃದ್ಧಿಯನ್ನೇ ಕಾಣದೇ ಇರುವ ಅಂಬಿಗರ ಚೌಡಯ್ಯನವರ ಐಕ್ಯ ಮಂಟಪವನ್ನು ನೋಡಿ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಅಭಿವೃದ್ಧಿ ಕಾಣಬೇಕಾಗಿದ್ದ ಐಕ್ಯ ಮಂಟಪವು ಮಠಾಧೀಶರು ಮತ್ತು ಸಮಾಜದ ಮುಖಂಡರ ಇಚ್ಛಾಶಕ್ತಿಯ ಕೊರತೆಯಿಂದ ಅಭಿವೃದ್ಧಿ ಆಗದೆ ಹಾಗೆ ಉಳಿದಿರುವುದು ದುರ್ದೈವ.